ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಆಪ್ಷನ್ಗಳು: ಆಗಸ್ಟ್ 15, 1919, 13 ಏಪ್ರಿಲ್ 1919, 20 ಜೂನ್ 1920, 19 ಜೂನ್ 1919. ಇದಕ್ಕೆ ಸರಿಯಾದ ಉತ್ತರ 13 ಏಪ್ರಿಲ್ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಇನ್ನು ಎರಡನೆಯ ಪ್ರಶ್ನೆ, ಲಜ್ಜಾ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು: ತೆಹಮೀನಾ ದುರಾನಿ, ತಸ್ಲೀಮಾ ನಸ್ರಿನ್, ತರ್ಲಾ ದಲಾಲ್, ಬೆನಜೀರ್ ಭುಟ್ಟೋ. ಇದಕ್ಕೆ ಸರಿಯಾದ ಉತ್ತರ ತಸ್ಲೀಮಾ ನಸ್ರಿನ್. ಇನ್ನು ಮೂರನೆಯ ಪ್ರಶ್ನೆ, ಶ್ರೀಹರಿಕೋಟ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು: ಗುಜರಾತು, ತಮಿಳುನಾಡು, ಆಂಧ್ರ ಪ್ರದೇಶ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ. ಇನ್ನು ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ? ಆಪ್ಷನ್ಗಳು: ಡೆಹ್ರಾಡೂನ್, ಚೆನ್ನೈ, ಖಡ್ಗವಾಸ್ಲಾ, ನಾಗ್ಪುರ. ಇದಕ್ಕೆ ಸರಿಯಾದ ಉತ್ತರ ಖಡ್ಗವಾಸ್ಲಾ. ಇನ್ನು ಐದನೆಯ ಪ್ರಶ್ನೆ, ಹಿರಾಕೂಡ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು: ಒರಿಸ್ಸಾ, ಮಹಾರಾಷ್ಟ್ರ, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಒರಿಸ್ಸಾ. ಆರನೆಯ ಪ್ರಶ್ನೆ, 2020ರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಆಪ್ಷನ್ಗಳು: ಪ್ಯಾರಿಸ್ಸು, ರಿಯೋ ಡಿ ಜನೈರೋ, ಟೋಕಿಯೋ, ಸಿಡ್ನಿ. ಇದಕ್ಕೆ ಸರಿಯಾದ ಉತ್ತರ ಟೋಕಿಯೋದಲ್ಲಿ. ಏಳನೆಯ ಪ್ರಶ್ನೆ, ಸೌದಿ ಅರೇಬಿಯಾದ ಕರೆನ್ಸಿ ಯಾವುದು? ಆಪ್ಷನ್ಗಳು: ದಿನಾರು, ಲಿರಾ, ನಿಜ್. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾದ ಕರೆನ್ಸಿ ನಿಜ್. ಇನ್ನು ಎಂಟನೆಯ ಪ್ರಶ್ನೆ, ಆದಾಯ ತೆರಿಗೆಯನ್ನು ಯಾರು ವಿಧಿಸುತ್ತಾರೆ? ಆಪ್ಷನ್ಗಳು: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ದೇಶವು 5 ಬಣ್ಣಗಳ ಧ್ವಜವನ್ನು ಹೊಂದಿದೆ? ಆಪ್ಷನ್ಗಳು: ಪೋರ್ಚುಗಲ್, ನೇಪಾಳ, ಬಾಂಗ್ಲಾದೇಶ. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗಲ್. ಇನ್ನು 10ನೆಯ ಪ್ರಶ್ನೆ, ವರ್ಷದ ಅತ್ಯಂತ ಕಡಿಮೆ ದಿನ ಯಾವುದು? ಆಪ್ಷನ್ಗಳು: ಜೂನ್ 21, ಮಾರ್ಚ್, ಸೆಪ್ಟೆಂಬರ್ 23, ಡಿಸೆಂಬರ್ 22. ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 22. ಅದು ವರ್ಷದ ಅತ್ಯಂತ ಕಡಿಮೆ ದಿನ. ಇನ್ನು 11ನೆಯ ಪ್ರಶ್ನೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ಗಳು: ಸ್ವಾಮಿ ವಿವೇಕಾನಂದ, ರಾಜಾರಾಮ್ ಮೋಹನ್ ರಾಯ್,
ಸ್ವಾಮಿ ದಯಾನಂದ ಸರಸ್ವತಿ, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜದ ಸ್ಥಾಪಕರು. ಇನ್ನು 12ನೆಯ ಪ್ರಶ್ನೆ, ಪ್ಯಾರಿಸ್ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು ಇಂಡಿಗೋ, ಥೇಮ್ಸು, ಓಲ್ಗಾ, ದೃಶ್ಯ. ಇದಕ್ಕೆ ಸರಿಯಾದ ಉತ್ತರ ದೃಶ್ಯ. ಇನ್ನು 13ನೆಯ ಪ್ರಶ್ನೆ, ಪಂಚಮಹಲ್ ಯಾವ ನಗರದಲ್ಲಿದೆ? ಆಪ್ಷನ್ಗಳು ಮಥುರಾ, ಆಗ್ರಾ, ಫತೇಪುರ್ ಸಿಕ್ರಿ, ಲಕ್ನೋ. ಇದಕ್ಕೆ ಸರಿಯಾದ ಉತ್ತರ ಫತೇಪುರ್ ಸಿಕ್ರಿ. ಇನ್ನು 14ನೆಯ ಪ್ರಶ್ನೆ, ನಳಂದ ವಿಶ್ವವಿದ್ಯಾನಿಲಯವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ಹಿಂದೂ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ನಳಂದ ವಿಶ್ವವಿದ್ಯಾನಿಲಯವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಇನ್ನು 15ನೆಯ ಪ್ರಶ್ನೆ, ಸರ್ದಾರ್ ಸರೋವರ ಯೋಜನೆಯು ಯಾವ ನದಿಗೆ ಸಂಬಂಧಿಸಿದೆ? ಆಪ್ಷನ್ಗಳು ಗೋದಾವರಿ, ನರ್ಮದಾ, ಕೃಷ್ಣ, ಗೋಮತಿ. ಇದಕ್ಕೆ ಸರಿಯಾದ ಉತ್ತರ ನರ್ಮದಾ ನದಿ. 16ನೆಯ ಪ್ರಶ್ನೆ, ಜಾಮಾ ಮಸೀದಿ ಎಲ್ಲಿದೆ? ಆಪ್ಷನ್ಗಳು ದೆಹಲಿ, ಮುಂಬೈ, ಆಗ್ರಾ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ದೆಹಲಿಯಲ್ಲಿ ಜಾಮಿ ಮಸೀದಿ ಇದೆ. ಇನ್ನು 17ನೆಯ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಎಲ್ಲಿದೆ? ಆಪ್ಷನ್ಗಳು ಹೈದರಾಬಾದು, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ. ಇನ್ನು 18ನೆಯ ಪ್ರಶ್ನೆ, ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ ಎಲ್ಲಿದೆ? ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ದೆಹಲಿ, ಬೆಂಗಳೂರು, ಮುಂಬೈ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಕಲ್ಕತ್ತಾ. ಇನ್ನು 19ನೆಯ ಪ್ರಶ್ನೆ, ಗಡಿನಾಡು ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಗಳು ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಅಬ್ದುಲ್ ಗಫಾರ್ ಖಾನ್, ರಾಜೀವ್ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಗಡಿನಾಡಿನ ಗಾಂಧಿ ಅಂತ ಕರೀತಾರೆ. ಇನ್ನು 20ನೆಯ ಪ್ರಶ್ನೆ, ಮಾಲ್ಗುಡಿ ಡೇಸ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು ಚುಂಪಾ ಲಹರಿ, ಆರ್.ಕೆ. ನಾರಾಯಣ್, ಅರುಂಧತಿ, ಮುಲ್ಕ್ ರಾಜ್ ಆನಂದ್. ಇದಕ್ಕೆ ಸರಿಯಾದ ಉತ್ತರ ಆರ್.ಕೆ. ನಾರಾಯಣ್. 21ನೆಯ ಪ್ರಶ್ನೆ, ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. ಇನ್ನು 22ನೆಯ ಪ್ರಶ್ನೆ, ಯಾವ ನದಿ ದಡದಲ್ಲಿ ತೀರ್ಥಯಾತ್ರೆಯ ಸ್ಥಳ ಋಷಿಕೇಶವಿದೆ? ಆಪ್ಷನ್ಗಳು ಯಮುನಾ, ಗಂಗಾ, ಗೋದಾವರಿ, ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಗಂಗಾ ನದಿ. 23ನೆಯ ಪ್ರಶ್ನೆ, ಕೇದಾರನಾಥ ದೇವಾಲಯ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ಗಳು ವಿಷ್ಣು, ಶಿವ, ರಾಮದೇವರು, ಗಣೇಶ ದೇವರು. ಇದಕ್ಕೆ ಸರಿಯಾದ ಉತ್ತರ ಶಿವ. 24ನೆಯ ಪ್ರಶ್ನೆ, ಉತ್ತರಾಖಂಡ ರಾಜ್ಯದ ಗಡಿಯನ್ನು ಯಾವ ದೇಶಗಳು ಹಂಚಿಕೊಳ್ಳುತ್ತವೆ? ಆಪ್ಷನ್ಗಳು ನೇಪಾಳ ಮತ್ತು ಪಾಕಿಸ್ತಾನ್, ಟಿಬೆಟ್ ಮತ್ತು ಚೀನಾ, ಟಿಬೆಟ್ ಮತ್ತು ಪಾಕಿಸ್ತಾನ್, ಟಿಬೆಟ್ ಮತ್ತು ನೇಪಾಳ. ಇದಕ್ಕೆ ಸರಿಯಾದ ಉತ್ತರ ಟಿಬೆಟ್ ಮತ್ತು ನೇಪಾಳ. 25ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಮೊದಲು ಭಾರತದ ಮೇಲೆ ದಾಳಿ ಮಾಡಿದವರು? ಆಪ್ಷನ್ಗಳು ಅಫ್ಘನ್ನರು, ಅರೇಬಿಕ್ಕು, ಟರ್ಕರು, ಮೊಘಲರು. ಇದಕ್ಕೆ ಸರಿಯಾದ ಉತ್ತರ ಅರೇಬಿಯನ್ನರು ಅಥವಾ ಅರೇಬಿಕ್ ಅವರು ಮೊದಲು ಭಾರತದ ಮೇಲೆ ದಾಳಿಯನ್ನು ಮಾಡಿದರು. ಇನ್ನು 26ನೆಯ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಆಪ್ಷನ್ಗಳು 15 ಆಗಸ್ಟ್ 1919, 13 ಏಪ್ರಿಲ್ 1919, 20 ಜೂನ್ 1920, 19 ಜೂನ್ 1919. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 13, 1919ರಲ್ಲಿ. ಇನ್ನು 27ನೆಯ ಪ್ರಶ್ನೆ, ಲಜ್ಜಾ ಪುಸ್ತಕದ ಲೇಖಕರ ಹೆಸರೇನು? ಆಪ್ಷನ್ಗಳು ತೆಹಮೀನಾ ದುರಾನಿ, ತಸ್ಲೀಮಾ ನಸ್ರೀನ್, ತರ್ಲಾ ದಲಾಲ್, ಬೆನಜೀರ್ ಭುಟ್ಟೋ. ಇದಕ್ಕೆ ಸರಿಯಾದ ಉತ್ತರ ತಸ್ಮೀನಾ ನಸ್ರೀನ್. ಇನ್ನು 28ನೆಯ ಪ್ರಶ್ನೆ, ಶ್ರೀಹರಿಕೋಟ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಗುಜರಾತ್, ತಮಿಳುನಾಡು, ಆಂಧ್ರ ಪ್ರದೇಶ. ಇವುಗಳಲ್ಲಿ ಯಾವುದು ಅಲ್ಲ.
ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಇನ್ನು 30ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ. ಹಿರಾಕೂಡ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಒರಿಸ್ಸಾ, ಮಹಾರಾಷ್ಟ್ರ, ಬಿಹಾರ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಒರಿಸ್ಸಾ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.